ಎಲ್ರಿಗೂ ನಮಸ್ಕಾರಗಳು. ತುಂಬ ಜನರಿಗೆ ಯೂರಿನ್ಗೆ ಹೋದವ ಉರಿ ಆಗ್ತಿರುತ್ತೆ. ಇದರಿಂದ ಯೂರಿನ್ಗೆ ಹೋಗೋದು ನಿಲ್ಲಿಸ್ಬಿಡ್ತಾರೆ. ಅದರಿಂದ ನೀರು ಕುಡಿಯೋದು ಕಮ್ಮಿ ಮಾಡಿಬಿಡ್ತಾರೆ. ಅದರಿಂದ ಅನಾರೋಗ್ಯ ಬರುತ್ತೆ. ಅದಕ್ಕೆ ಸಮಸ್ಯೆ ಯೂರಿನ್ಗೆ ಹೋದವ ಉರಿ ಆಗೋದು ಅಲ್ಲ. ಅದಕ್ಕೆ ನ್ಯಾಚುರಲ್ ಟಿಪ್ ಏನಾದರೂ ಇದ್ದರೆ, ಉರಿ ಬರುತ್ತೆ ಅಂತ ಉಯ್ದಿಲ್ಲ ಇದ್ದರೆ ಉರಿ ಹೆಚ್ಚಾಗುತ್ತೆ, ರೋಗನೂ ಹೆಚ್ಚಾಗುತ್ತೆ. ನೀರು ಜಾಸ್ತಿ ಕುಡಿದ್ರೆ ತೆಳ್ಳಗೆ ಬೆಳ್ಳಗೆ ಹೋಗುತ್ತೆ. ಯಾವಾಗಾದರೆ ತೆಳ್ಳಗೆ ಬೆಳ್ಳಗೆ ಇದ್ದಾವ ಈ ಮೂತ್ರದಲ್ಲಿ ಇರೋ ವೇಸ್ಟೇಜ್ ನೀರು ಜಾಸ್ತಿ ಎಲ್ಲಿ ಮಿಕ್ಸ್ ಆಗಿ ಬಂದ್ಬಿಡ್ತವೆ. ಅದಕ್ಕೆ ಅದರ ಘಾಟು ಮೂತ್ರನಾಳಗಳ ಮೂಳೆಗಳನ್ನು ಹಿಂಸೆ ಮಾಡಲ್ಲ. ಆದರೆ ನೀರಿನ ಪರ್ಸೆಂಟೇಜ್ ಕಮ್ಮಿ ಮೂತ್ರದಲ್ಲಿ ಇದ್ದಾವ ಯೂರಿಕ್ ಆ್ಯಸಿಡ್ ವೇಸ್ಟೇಜ್ ಇವುಗಳ ಘಾಟು ಕಮ್ಮಿ ನೀರಿನಲ್ಲಿ ಇರುವಾಗ ಆ ಘಾಟುಗೆ ಮೂತ್ರನಾಳಗಳ ಭಾಗಗಳು ಉರಿತಾ ಇದೆ. ಅದಕ್ಕೆ ಮೂತ್ರ ಉರಿತಾ ಇದೆ ಅಂತ ತಿಕ್ಕಾಗಿ ಕಾಣಿಸಿದ್ರೆ, ಎಲ್ಲೋ ಥರ ಕಾಣಿಸಿದ್ರೆ ಉರಿ ಆದರೆ ಒಳ್ಳೆ ಲಕ್ಷಣಗಳು ಅಲ್ಲ. ನೀರು ಸಾಕಾಗುವಷ್ಟು ಕುಡಿತಾ ಇಲ್ಲ ಅಂತ ಅರ್ಥ. ನಿಮ್ಮ ಮೂತ್ರನ ನೋಡಿದ್ರೆ ತಿಳ್ಕೊಬೋದು. ಹೀಟು ಕಮ್ಮಿ ಮಾಡೋ ಗಂಜಿ, ಸಬ್ಬಕ್ಕಿ, ಬಾರ್ಲಿ ಇವುಗಳು ಎಲ್ಲ ಅಲ್ಲ. ನೀರು ಬೇಕು. ನೀರು ಕಮ್ಮಿ ಆಗಿ ಮೂತ್ರ ಉರಿ ಬರ್ತಿದೆ. ಈ ಉರಿಗೆ ನೀರೇ ಮದ್ದು. ನೀರು ಜಾಸ್ತಿ ಇರೋ ಆಹಾರ ಅಲ್ಲ. ಅದಕ್ಕೆ ದಿನಕ್ಕೆ 4-5 ಲೀಟರ್ ನೀರು ಕುಡಿದ್ರೆ ಯೂರಿನಲ್ಲಿ ಉರಿ ನಿಮಿಷದಲ್ಲೇ ಹೋಗುತ್ತೆ. ಅದಕ್ಕೆ ನೀರು ಚೆನ್ನಾಗಿ ಕುಡೀರಿ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಇದು.